ಚಾರಿತ್ರಿಕವಾದ ದಲಿತ ಚಳವಳಿಯನ್ನು ಪ್ರೇರೇಪಿಸಿದ ಶೋಷಿತ ದಲಿತ ಸಮುದಾಯದ ಅಂತಃಸಾಕ್ಷಿಯ ಪತ್ರಿಕೆಯಾಗಿತ್ತು ಪಂಚಮ. ಅಂತಃಸಾಕ್ಷಿ ಪತ್ರಿಕೆ, ಬೇರೆ ಥರದ ಮಾಮೂಲಿ ಪತ್ರಿಕೆ ಅಲ್ಲ. ನನ್ನ ವ್ಯಕ್ತಿತ್ವದ ಭಾಗವೇ ಆದಂಥ ಪಂಚಮ ಪತ್ರಿಕೆ ಈಗ ತಾನೇ ಬಿಡುಗಡೆಯಾಗಿದೆ. ಅಪೂರ್ವವಾದಂಥ ಸಂದರ್ಭ ಇದು. ಪ್ರಾಗ್ನ ಸಭಿಕರಿರುವಂಥ ಸಭೆ ಇದು. ನನ್ನ ದೃಷ್ಟಿಯಲ್ಲಿ ಕನ್ನಡದ ನೆಲದಲ್ಲಿ ನಡೆದಂಥ ಎಲ್ಲ ಚಳುವಳಿಗಳು ಕೂಡ ಈ ಸಭೆಯಲ್ಲಿ ಆಸೀನವಾಗಿದ್ದಾವೆ. ಎಲ್ಲ ಚಳುವಳಿಗಳು, ದಲಿತ ಚಳುವಳಿ, ರೈತ ಚಳುವಳಿ, ಬಂಡಾಯ ಚಳುವಳಿ, ಬಂಡಾಯ ಸಾಹಿತ್ಯ ಚಳುವಳಿ, ಸಮುದಾಯ ಸಾಂಸ್ಕೃತಿಕ ಚಳುವಳಿ, ಏನೆಲ್ಲ ಚಳುವಳಿಗಳು ಕರ್ನಾಟಕದಲ್ಲಿ ನಡೆದಿದೆಯೋ ಆ ಎಲ್ಲ ಚಳುವಳಿಗಳು ಕೂಡ ಇಲ್ಲಿ ಆಗಮಿಸಿದ್ದಾವೆ. ನನ್ನ ಜೀವನದ ಸಾರ್ಥಕದ ದಿನ ಅಂತ ಕೂಡ ನನಗೆ ಅನ್ನಿಸ್ತಾ ಇದೆ. ಬಹುಶಃ 70-80ರ ದಶಕದ ನಂತರ ಬರಗೂರು ಸರ್ ಮೊಟ್ಟ ಮೊದಲ ಈ ಥರದ ಸಭೆ, ಅದ್ಭುತವಾದ ಸಭೆ ನಡೀತಾ ಇದೆ ಅಂತಲೇ ನನಗೆ ಅನ್ನಿಸ್ತಾ ಇದೆ. ಇಂಥ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಪ್ರಾಜ್ಞರು, ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರಾದಂಥ ಮುಕುಂದರಾಜ್ ಅವರೇ, ಮುಖ್ಯ ಅತಿಥಿಗಳಾದಂಥ ಮಂಜುನಾಥ್ ಸ್ವಾಮಿಯವರೇ ಮತ್ತು ಎಲ್ಲ ಪ್ರಾಜ್ಞರೇ, ಬಿಡುಗಡೆಯಾಗಿರುವ ಪಂಚಮ ಸಂಪುಟಗಳು ಕನ್ನಡದ ಅಪೂರ್ವ, ಅಮೂಲ್ಯ, ಚಾರಿತ್ರಿಕ, ಸಾಂಸ್ಕೃತಿಕ ದಾಖಲೆಯಾಗಿ ಉಳಿತಾವೆ ಅಂತ ನನಗೆ ಗಟ್ಟಿಯಾಗಿ ಅನ್ನಿಸ್ತಾ ಇದೆ. ಭಾಳ ದೊಡ್ಡ ದಾಖಲೆ ಇದು. ನಾಡಿನಾದ್ಯಂತ ಜನರ ಮನಗಳಲ್ಲಿ ಚೆದರು ಹೋಗಿದ್ದಂಥ ಪಂಚಮಗಳನ್ನು ಅಪಾರ ಶ್ರದ್ಧೆ, ತಾಳ್ಮೆಯಿಂದ ಸಂಗ್ರಹಿಸಿಕೊಟ್ಟು ಇಂಥ ಸಭೆ ನಡೀಲಿಕ್ಕೆ ಕಾರಣಕರ್ತರಾದಂಥ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರಾದಂಥ ಮುಕುಂದರಾಜ್ ಅವರಿಗೆ ಹಾಗೂ ಅವರ ಜೊತೆಯಲ್ಲಿ ಅವರ ಅನಾರೋಗ್ಯವನ್ನೂ ಗಮನಿಸಿದೆ ಕೆಲಸ ಮಾಡಿದಂಥ ನನ್ನ ಪ್ರೀತಿಯ ಗೆಳೆಯ ರಾಮದೇವ್ ರಾಕೆ ಅವರಿಗೆ ನಾವು ವಿಶೇಷವಾದಂಥ ಅಭಿನಂದನೆಯನ್ನು ಈ ಕಾರಣಕ್ಕೆ ಸಲ್ಲಿಸಬೇಕಾಗಿತ್ತು. 1970-80ರ ದಶಕಗಳಲ್ಲಿ ಕನ್ನಡ ನಾಡು ನುಡಿಗಳನ್ನು ಇನ್ನಿಲ್ಲದಂತೆ ಪ್ರಭಾವಿಸಿದ ದಲಿತ ಸಂಘರ್ಷ ಸಮಿತಿ ಹೆಸರಿನ ಚಾರಿತ್ರಿಕವಾದ ದಲಿತ ಚಳವಳಿಯನ್ನು ಪ್ರೇರೇಪಿಸಿದ ಶೋಷಿತ ದಲಿತ ಸಮುದಾಯದ ಅಂತಃಸಾಕ್ಷಿಯ ಪತ್ರಿಕೆಯಾಗಿತ್ತು ಪಂಚಮ. ಅಂತಃಸಾಕ್ಷಿ ಪತ್ರಿಕೆ, ಬೇರೆ ಥರದ ಮಾಮೂಲಿ ಪತ್ರಿಕೆ ಅಲ್ಲ. ನಮ್ಮ ರವಿ ಬಾಗಿ ಮಾತಾಡ್ತಾ ಆರಂಭದಲ್ಲಿ ಆರ್ಥಿಕ ಮುಗ್ಗಟ್ಟಿನಿಂದ ಇದು ನಿಂತೋಯ್ತು ಅಂತ ಹೇಳಿದರು. ಅದು ತಪ್ಪು ರವಿ, ಸುಳ್ಳು ಹೇಳ್ತೀನಿ ಮರೆ, ತಡೆಯ ಮರೆ, ದಲಿತ ಚಳವಳಿ ಸಭೆ ಅಂತ ಮರ್ತುಬಿಡಿ. ಈಗ ಒಂದು ಸ್ವಲ್ಪ ತಾಳ್ಮೆ ಅಂತ ಕೂತ್ಕೊಂಡು ಕೇಳಲ್ಲ. ಇರಪ್ಪ ಇದು ಅಂತಃಸಾಕ್ಷಿ ಪತ್ರಿಕೆ. ಇದು ಆರ್ಥಿಕ ಮುಗ್ಗಟ್ಟಲ್ಲ, ಪರಸ್ಪರ ಪ್ರೀತಿಯ ಮುಗ್ಗಟ್ಟಿನಿಂದಾಗಿ ನಿಂತೋಗಿದ್ದು ಅದು. ನಾವು ಅದನ್ನು ಮರೆಯಬಾರ್ದು. ಅದನ್ನು ಹೇಳ್ತೇನೆ ನಾನು. ಸ್ನೇಹಿತರೆ,
ಪಂಚಮ ಪತ್ರಿಕೆ ದಲಿತ ಚಳವಳಿಯ ಮುಖವಾಣಿಯಾಗಿತ್ತು ಎನ್ನುವ ಬದಲಾಗಿ ದಲಿತ ಚಳವಳಿಯೇ ಪಂಚಮದ ಮುಖವಾಣಿಯಾಗಿತ್ತು, ಅರ್ಥಾತ್ ಅದರ ಕ್ರಿಯಾವಾಣಿಯಾಗಿತ್ತು ಎಂದರೆ ಸರಿ ಎಂದು ಕಾಣುತ್ತದೆ. ಯಾಕೆ ಅಂತ ಅಂದರೆ ಗಮನಿಸಬೇಕು ನಾವು. ಬಿ ಬಸಲಿಂಗಪ್ಪನವರ ಬೂಸ ಹಗರಣಕ್ಕೆ ಪ್ರತಿಕ್ರಿಯಿಸಿದ ದಲಿತ ಲೇಖಕ ಕಲಾಕಾರರೇ ಮೊದಲು ಪಂಚಮ ಪತ್ರಿಕೆ ಆರಂಭಿಸಿ ಅವರಿಂದಲೇ ದಲಿತ ಲೇಖಕ ಕಲಾವಿದರ ಯುವ ಸಂಘಟನೆ ದಲೇಕ ಯುಸಮ್ ಆರಂಭವಾಗಿ ಆ ಮೂಲಕವೇ ರಾಜ್ಯಾದ್ಯಂತ ಕಲಾಮೇಳಗಳು ನಡೆದು ಕ್ರಮೇಣ ಅದೇ ದಲಿತ ಸಂಘರ್ಷ ಸಮಿತಿಯಾಗಿ ಸ್ವರೂಪಗೊಂಡಿದ್ದು ವಾಸ್ತವ ಸಂಗತಿ. ಪಂಚಮವೇ ಮೂಲ. ಬಂಧುಗಳೇ, ದಲಿತ ಚಳವಳಿಯ ಪಂಚಮ ಎಂಬ ಇಂಥ ಅಂತಃಸಾಕ್ಷಿಗೆ ಅಂಬೇಡ್ಕರ್ ಅವರ ಸಾಂಸ್ಕೃತಿಕ ತಾತ್ವಿಕತೆಯ ಸೌಂದರ್ಯ ಇತ್ತು. ಪ್ರಜಾಸತ್ತಾತ್ಮಕತೆಯ ಕಸುವು ಇತ್ತು. ಎಂಥ ಸಮಾಜ ವಿರೋಧಿ ಕರಾಳ ದುರುಳರನ್ನು ಎದುರಿಸಬಲ್ಲ ಶೌರ್ಯ ಇತ್ತು. ಎಲ್ಲಕ್ಕಿಂತ ಹೆಚ್ಚಾಗಿ ಜಾತಿ, ಮತ, ಸ್ವಜನ ಪಕ್ಷಪಾತಗಳ ಭ್ರಷ್ಟತೆಯನ್ನು ಮೀರುವ ಸಾಮುದಾಯಿಕ ಬಂಧುತ್ವದ ಮೆರಗಿತ್ತು. ಅದು ಬಹಳ ಮುಖ್ಯವಾದದ್ದು. ಹೀಗೆ ಅಸ್ಪೃಶ್ಯ, ಅವಮಾನಿತ, ಅಸಹಾಯಕ ದಲಿತ ಸಮುದಾಯದ ನಿಷ್ಕಲ್ಮಶ ಅಭಿವ್ಯಕ್ತಿಯಾದ ಕಾರಣಕ್ಕೋ ಏನೋ ಪಂಚಮ ಮತ್ತು ದಲಿತ ಚಳವಳಿ ಮೂಲಕ ಅನೇಕ ಸಾಂಸ್ಕೃತಿಕ, ಸಾಮಾಜಿಕ, ರಾಜಕೀಯ ಸೋಜಿಗಗಳು ಅರ್ಥಾತ್ ವಿಸ್ಮಯಗಳು ಘಟಿಸತೊಡಗಿದವು. ಅವುಗಳಲ್ಲಿ ಪ್ರಮುಖವಾದ ಸೋಜಿಗಗಳೆಂದರೆ ಅನೇಕ ಸೋಜಿಗಗಳಿಗೆ ಪಂಚಮ ಮತ್ತು ದಲಿತ ಚಳವಳಿ ಕಾರಣ ಆಗುತ್ತೆ. ಆ ಸೋಜಿಗಗಳೆಂದರೆ 1970ರ ದಶಕದ ಕರಾಳ ತುರ್ತು ಪರಿಸ್ಥಿತಿಯನ್ನೂ ಲೆಕ್ಕಿಸದೆ, ಕೊಂಚವೂ ತನ್ನ ಧೋರಣೆಯಲ್ಲಿ ರಾಜಿ ಮಾಡಿಕೊಳ್ಳದೆ ಪಂಚಮ ಪತ್ರಿಕೆ ಪ್ರಕಟಗೊಂಡದ್ದು ಮೊಟ್ಟ ಮೊದಲ ಸೋಜಿಗ. ಕರಾಳ ತುರ್ತು ಪರಿಸ್ಥಿತಿ ಇತ್ತು. ನಾವು ಇನ್ನೂ ಆವಾಗ ವಿದ್ಯಾರ್ಥಿಗಳು, ನಾವು ನಡೆಸ್ತಾ ಇದ್ದಂಥ ಪತ್ರಿಕೆ ಅದು. ಕಿಂಚಿತ್ತೂ ನಾವು ರಾಜಿ ಮಾಡಿಕೊಳ್ಳದೆ, ಪತ್ರಿಕೆಯನ್ನು ನಿಲ್ಲಿಸದೆ ನಾವು ನಡೆಸಿದಂಥದ್ದು ಭಾಳ ದೊಡ್ಡ ಸೋಜಿಗ, ಮೊದಲ ಸೋಜಿಗ ಅಂತ ನಾನು ತಿಳಿದಿದ್ದೇನೆ. ಸಮಾಜದ ಹಿಂದುಳಿದ ಸಮುದಾಯಗಳಿಗೆ ರಾಜಕೀಯ ಅವಕಾಶಗಳ ಹೆಬ್ಬಾಗಿಲನ್ನೇ ತೆರೆದಾಗ್ಯೂ ದೇವರಾಜ ಅರಸರನ್ನು, ಭ್ರಷ್ಟಾಚಾರವನ್ನು ಸಾಂಸ್ಥೀಕರಿಸಿದ ರಾಜಕೀಯ ಖಳನಾಯಕನನ್ನಾಗಿ ಮಾಡಿ ದೂಷಿಸಿದ ದಲಿತ ಚಳವಳಿಯ ನೈತಿಕ ಅಂತಸ್ಥೈರ್ಯ ಎಂಬುದು ಮತ್ತೊಂದು ಸೋಜಿಗ ಅಥವಾ ವಿಸ್ಮಯ ಅಂತ ನಾನು ಕರಿತೇನೆ. 1980ರ ದಶಕದಲ್ಲಿ ಇನ್ನೊಂದು ಸೋಜಿಗ ಹೇಳ್ತೇನೆ. 1980ರ ದಶಕದಲ್ಲಿ ದಲಿತ ಚಳವಳಿಯ ಪ್ರಮುಖ ಒತ್ತಾಸೆಯಿಂದಾಗಿ ರಾಜ್ಯದಲ್ಲಿ ಮೊಟ್ಟ ಮೊದಲ ಬಾರಿಗೆ ಕಾಂಗ್ರೆಸ್ಸೇತರ ಸರ್ಕಾರ ಬರಲು ಕಾರಣವಾಗಿ ಇತಿಹಾಸ ನಿರ್ಮಿಸಿದ್ದು ಮಗದೊಂದು ಸೋಜಿಗ. ಇಮ್ಯಾಜಿನ್ ಕೂಡ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇರಲಿಲ್ಲ. ಆವಾಗ ದಲಿತರು ಸಂಪೂರ್ಣವಾಗಿ ಕಾಂಗ್ರೆಸ್ ಮಯವಾಗಿದ್ದರು. ಅಂಥ ಸಂದರ್ಭದಲ್ಲಿ ಮೊಟ್ಟ ಮೊದಲಿಗೆ
ಕಾಂಗ್ರೆಸ್ಸೇತರ ಸರ್ಕಾರ ಬರಲಿಕ್ಕೆ ಕಾರಣವಾಯ್ತಲ್ಲ ದಲಿತ ಚಳವಳಿ ಪಂಚಮ, ಅದು ಮಹಾದೊಡ್ಡ ಸೋಜಿಗ ಅಂತ ನಾನು ತಿಳಿದಿದ್ದೇನೆ. ಮಾರಿಕೊಂಡ ಮಾಧ್ಯಮಗಳ ಹಾಗೂ ಮಾರಿಕೊಂಡ ಚಳವಳಿಗಾರರ ಇಂದಿನ ನತದೃಷ್ಟ ಕಾಲದಲ್ಲಿ ನಿಂತು ನೋಡಿದರೆ ಪಂಚಮ ಮತ್ತು ದಲಿತ ಚಳವಳಿ ಒಗ್ಗೂಡಿ ಘಟಿಸುವಂತೆ ಮಾಡಿದ ಈ ಸೋಜಿಗಗಳು ಈಗ ಮಹಾ ಸೋಜಿಗಗಳಂತೆ ನಮಗೆ ಕಾಣಿಸ್ತಾ ಇದ್ದಾವೆ. ನಾವು ಅದನ್ನು ಮರಿಬಾರ್ದು. ಇವತ್ತು ಒಂದೇ ಒಂದು ಪತ್ರಿಕೆ ಸ್ವತಂತ್ರವಾಗಿ ಬರೆಯುವ ಯೋಗ್ಯತೆ ಇಲ್ಲದ ಪತ್ರಿಕೆಗಳು ಇವತ್ತಿದ್ದಾವೆ. ಅಂಥದ್ರಲ್ಲಿ ಪಂಚಮ ಇಷ್ಟೆಲ್ಲ ಮಾಡಿದೆಯಲ್ಲ, ಇದು ಮಹಾ ಸೋಜಿಗ ಅಲ್ವೇ ಅಂತ ನಾವು ತಿಳಿಬೇಕಾಗಿದೆ. ಪಂಚಮ ಪತ್ರಿಕೆಯ ನೈತಿಕ ಪರಿಭಾಷೆ ಹಾಗೂ ಅಭಿಲಾಷೆಯಂತೆ ನಡೆದ DSS ಚಳುವಳಿ 1970 ಮತ್ತು 80ರ ದಶಕಗಳಲ್ಲಿ ಈ ಕಾರಣಕ್ಕಾಗಿಯೇ ಕ್ರಾಂತಿಕಾರಕವಾಗಿದ್ದದ್ದು. ನಂತರ ಈ ಪಂಚಮ ಪರಿಭಾಷೆ ಅಭಿಲಾಷೆಗಳಿಂದ ವಿಮುಖಗೊಂಡದ್ದೇ DSS ತನ್ನ ಕ್ರಾಂತಿಕಾರಕತೆಯನ್ನು ಕಳೆದುಕೊಳ್ಳಲು ಕಾರಣವಾಯಿತು ಎಂಬುದು ದಲಿತ ಚಳವಳಿಯಲ್ಲಿ ಪಂಚಮ ಪತ್ರಿಕೆಯ ಮಹತ್ವವನ್ನು ಸಾರಿ ಹೇಳ್ತಾ ಇದೆ. ಪಂಚಮ ಪತ್ರಿಕೆ ಇರುವವರೆಗೆ ದಲಿತ ಚಳವಳಿ ಕ್ರಾಂತಿಕಾರಕವಾಗಿತ್ತು, ಆ ನಂತರ ಅಲ್ಲ. ಅಂದರೆ ಪಂಚಮ ಪತ್ರಿಕೆಯ ಮಹತ್ವವನ್ನು ಇದೇ ಸಾರಿ ಹೇಳ್ತಾ ಇದೆ ಅಂತ ನನಗೆ ಅನ್ನಿಸ್ತಾ ಇದೆ. ಮನುಷ್ಯನ ಅಂತಃಸಾಕ್ಷಿ ಸತ್ತರೆ ನಿಧಾನಕ್ಕೆ ಸಾಂಸ್ಕೃತಿಕವಾಗಿ ಸಾಮಾಜಿಕವಾಗಿ ಆ ಮನುಷ್ಯ ಸಾಯತೊಡಗುತ್ತಾನೆ. ಸಮುದಾಯ ಮತ್ತು ಸಂಘಟನೆ ಕೂಡ ಹಾಗೇ ಸಾಯತೊಡಗುತ್ತವೆ. ಅದರಂತೆಯೇ 1970 ಮತ್ತು 80ರ ದಶಕಗಳಲ್ಲಿ ಜ್ವಲಂತವಾಗಿದ್ದ DSSನ ಪಂಚಮ ಅಂತಃಸಾಕ್ಷಿ 1980ರ ದಶಕದ ಕೊನೆಯ ವೇಳೆಗೆ ಆ ಅಂತಃಸಾಕ್ಷಿ ಸಾಯತೊಡಗಿತು. ಇದನ್ನು ನಿಖರವಾಗಿ ಹೇಳಬೇಕು ಅಂತ ಹೇಳಿದರೆ, DSS ಒಳಗೆ ಜಾತಿವಾದ ಮೊಳಕೆಯೊಡೆಯುತ್ತಿದ್ದಂತೆ ಪಂಚಮ ಎಂಬ ಸಮುದಾಯದ ಅಂತಃಸಾಕ್ಷಿ ಸಾಯತೊಡಗಿತು ಅನ್ನೋದನ್ನು ನಾವು ಗಮನಿಸಬೇಕು. ಕೊನೆಗೆ 1985ರ ವೇಳೆಗೆ ಪಂಚಮ ತನ್ನ ಉಸಿರನ್ನು ನಿಲ್ಲಿಸಿತು. 1985ಕ್ಕೆ ರವಿ ಆರ್ಥಿಕ ಮುಗ್ಗಟ್ಟಿಂದ ಅಲ್ಲ ಅನ್ನೋದನ್ನು ನಾನು ಈ ಮೂಲಕ ಹೇಳ್ತಾ ಇದ್ದೇನೆ. ಪಂಚಮ ಉಸಿರು ಚೆಲ್ಲಿದ ಪರಿಣಾಮವಾಗಿ ಸಮುದಾಯದ ಅಂತಃಸಾಕ್ಷಿಯಂತಿದ್ದ ಕ್ರಾಂತಿಕಾರಿಕ ದಲಿತ ಚಳವಳಿಯೂ 1987ರ ವೇಳೆಗೆ ಉಸಿರು ಚೆಲ್ಲಿತು. 87ರಿಗೆ ನಾನು ಗುರುತಿಸೋಂಥದ್ದು. ನಂತರ ದಲಿತ ಚಳವಳಿಯ ಎಣದ ಮೈ ಮೇಲೆ ಹುಟ್ಟಿದ ಅಣಬೆಗಳಂತೆ DSS ಬಣಗಳು ಹುಟ್ಟಿಕೊಂಡವು. ಇದು ಎಷ್ಟೇ ಕಠೋರವಾದ ಅನಿಸಿಕೆ ಎಂದೆನಿಸಿದರೂ ಕೂಡ ವಾಸ್ತವ ಇದಕ್ಕಿಂತಲೂ ಕಠೋರವಾಗಿದೆ ಎಂಬುದು ನನ್ನ ಅಂತಃಸಾಕ್ಷಿಯ ಅನಿಸಿಕೆ. ಪಂಚಮ ಪತ್ರಿಕೆ ಈವರೆಗೆ ಬದುಕಿದ್ರೆ ಅದರಲ್ಲಿ ಇದನ್ನು ಯಥಾವತ್ತಾಗಿ ಬರೆಯುತ್ತಿದ್ದೆವೋ ನಾವು 5 ಜನ ಎಂಬುದು ಕೂಡ ನನ್ನ ದೃಢವಾದಂಥ ಅನಿಸಿಕೆ. ಖಂಡಿತ ಬರೀತಿದ್ದೋ ಇದನ್ನು ನಾವು. ಪರಿಣಾಮವಾಗಿ ಪಂಚಮದ ಅಂತಃಸಾಕ್ಷಿಯಂತೆ ನಡೆದುಕೊಂಡಿದ್ದರೆ ಅಧಿಕಾರದ ಗದ್ದಿಗೆಯ ಮೇಲೆ ಕೂತಿರಬೇಕಾಗಿದ್ದ DSS ಬಣ ಚಳವಳಿಗಾರರು ಜಾತಿವಾದದ ಸಂಸ್ಥಾಪಕರು ದಲಿತರ ಸರ್ವನಾಶವನ್ನೇ ಗುರಿ ಮಾಡಿಕೊಂಡ RSS ಧುರೀಣರಿಗೆ ದೇಶದ ಅಧಿಕಾರ ಗದ್ದಿಗೆಯನ್ನು ಒಪ್ಪಿಸಿ ಭ್ರಷ್ಟ ರಾಜಕಾರಣಿಗಳ ಬಾಲಬಡುಕರಾಗುತ್ತಿರುವುದು
ಎಲ್ಲರನ್ನೂ ತಲೆ ತಗ್ಗಿಸುವಂತೆ ಮಾಡಿದೆ. ಅಲ್ಲದೆ ಸಂಘಟನೆಯ ದಲಿತ ಸಂಘರ್ಷ ಸಮಿತಿಯ ವಿಘಟನೆಯಿಂದ ತಮ್ಮ ಕೈಯಲ್ಲೇ ಇದ್ದ ರಾಜಕೀಯ ಅಧಿಕಾರ ಗದ್ದುಗೆಯ ಕೀಲಿ ಕೈಯನ್ನೇ ಕಳೆದುಕೊಂಡು ದಲಿತ ರಾಜಕಾರಣ ಮಕಾಡೆ ಮಲಗಿರುವಾಗ DSS ಬಣಗಳು ದಲಿತ ಮುಖ್ಯಮಂತ್ರಿ ಮಾಡುತ್ತೇವೆಂದು ಆಪಾಪಿಸುತ್ತಿರುವುದು ಬಹುದೊಡ್ಡ ನಗೆಪಾಟಿಲಿನ ಕೃತ್ಯ ಆಗಿದೆ. ಆ ಕೃತ್ಯದಂತೆ ನನಗೆ ಕಾಣಿಸ್ತಾ ಇದೆ. ಮೀಸಲಾತಿಯ ಸಾಮಾಜಿಕ ನ್ಯಾಯವನ್ನೇ ಮೂಲೋತ್ಪಾಟನೆ ಮಾಡಲು ಬ್ರಾಹ್ಮಣ ಮತ್ತು ಬ್ರಾಹ್ಮಣ ಸಂಬಂಧಿತ ಜಾತಿಗಳಿಗೆ 10% EWS ಮೀಸಲಾತಿ ನೀಡಿದಾಗ ಚಕಾರವನ್ನೂ ಎತ್ತದ ಈ ಬಣ ಚಳವಳಿಗಾರರು ದಲಿತರೊಳಗೆ ಒಳ ಮೀಸಲಾತಿ ನೀಡುವಾಗ ಯುದ್ಧೋಪಾದಿ ಷಡ್ಯಂತ್ರಗಳಿಂದ ಅದನ್ನು ವಿರೋಧಿಸುವ ನಾಚಿಕೆಗೇಡಿನ ಕೃತ್ಯ ನಡೆಸಿದ್ದು ಇವರ ಶಿಖಂಡಿ ಶೌರ್ಯಕ್ಕೆ ಹಿಡದ ಕನ್ನಡಿಯಾಗಿದೆ ಅಂತಲೇ ನನಗೆ ಅನ್ನಿಸ್ತಾ ಇತ್ತು. ಇಷ್ಟಾಗಿಯೂ ಪಂಚಮ ಪತ್ರಿಕೆಯ ತಾತ್ವಿಕತೆಯು ಒಂದು ನಿರ್ದಿಷ್ಟ ಜಾತಿಯ ಜನರ ಮೂಲಕ ಮಾತ್ರ ದಲಿತರ ಬಿಡುಗಡೆ ಸಾಧ್ಯ ಎಂದು ನಂಬೋದಿಲ್ಲ. ಶೋಷಣೆಗೆ ತುತ್ತಾದ ಅಸ್ಪೃಶ್ಯ ದಲಿತರು, ಅವಮಾನಿತ ಜಾತಿಗಳ ದಲಿತರು, ಹಿಂದುಳಿದ ಜಾತಿಗಳ ದಲಿತರು ಹಾಗೂ ಎಲ್ಲ ಜಾತಿಗಳ ಬಡ, ಅಸಹಾಯಕ ರೈತರು, ಕಾರ್ಮಿಕರು, ಕೂಲಿಕಾರರು ಪರಸ್ಪರ ಕೈ ಹಿಡಿದು ಒಗ್ಗೂಡಿ ಶ್ರೇಣೀಕೃತ ಜಾತಿ ಮತ್ತು ವರ್ಗ ವಿನಾಶದ ಚಳವಳಿಯನ್ನು ಸಂಘಟಿಸಿ ಶೋಷಿತರೆಲ್ಲರ ಸಾಮೂಹಿಕ ಬಿಡುಗಡೆಯನ್ನು ಸಾಧ್ಯವಾಗಿಸಬೇಕೆಂಬುದನ್ನು ಪಂಚಮ ನಂಬುತ್ತೆ ಕೂಡ. ಇಂಥ ಬೃಹತ್ ವಿಮೋಚನಾ ಚಳವಳಿಯಲ್ಲಿ ಜಾತ್ಯಾಂಧ ಸಮಾಜದ ಕಟ್ಟಕಡೆಯ ಸಮುದಾಯವಾದ ಅಸ್ಪೃಶ್ಯ ದಲಿತರು ಮುಂಚೂಣಿಯಲ್ಲಿರಬೇಕೆಂದು ಪಂಚಮ ಆಗ್ರಹಿಸುತ್ತೆ. ಯಾಕೆ ಅಂತ ಅಂದರೆ ಅಸಮಾನತೆಯ ಜಾತಿ ವ್ಯವಸ್ಥೆಯ ಅಡಿಪಾಯವಾದ ಈ ಸಮುದಾಯದ ಭಾಗವಹಿಸುವಿಕೆ ಇಲ್ಲದೆ ಜಾತಿ ವಿನಾಶ ಆಶಯದ ಯಾವ ಚಳವಳಿಯೂ ಯಶಸ್ವಿಯಾಗುವುದಿಲ್ಲ ಎಂಬುದು ಪಂಚಮದ ತಾತ್ವಿಕತೆಯಾಗಿದೆ. ಆದ್ದರಿಂದನೇ ಅಸ್ಪೃಶ್ಯ ದಲಿತರು ಮುಂಚೂಣಿಯಲ್ಲಿರಬೇಕು ಅಂತಲೇ ಬಯಸಿದ್ದು ಪಂಚಮ. ಆದರೆ ಈ ಆಶಯ ದಲಿತ ಸಂಘರ್ಷ ಸಮಿತಿಯ ವಿಘಟನೆಯಿಂದಾಗಿ ಕೇವಲ ಆಶಯ ಮಾತ್ರವಾಗಿ ಉಳಿಯುತ್ತಲ್ಲ ಎಂಬ ಕೊರಗು ಹಾಗೂ ಈ ಕಾರಣದಿಂದಾಗಿಯೇ ಪ್ರಶ್ನಿಸುವವರನ್ನೆಲ್ಲ ಕೊಲ್ಲಬಯಸುವ ಹಾಗೂ ಅಸಮಾನತೆ ಮತ್ತು ಸಾಮಾಜಿಕ ಅನ್ಯಾಯವನ್ನೇ ಉಸಿರಾಡುವ ಪರಮ ಭ್ರಷ್ಟ RSS ಪ್ರಭುತ್ವಕ್ಕೆ ದೇಶದ ಹೆಬ್ಬಾಗಿಲು ತೆರೆದಂತಾಗಿದೆಯಲ್ಲ ಎಂಬ ಗಾಢ ವಿಷಾದ ಪಂಚಮ ಪತ್ರಿಕಾಭಿಮಾನಿಗಳೆಲ್ಲರ ತೀವ್ರ ವಿಷಾದವಾಗಿ ಕಾಡತೊಡಗಿದೆ. ಆದ್ದರಿಂದ ಅಂತಿಮವಾಗಿ ರವಿ ಮುಗಿಸ್ತಾ ಇದ್ದೀನಿ. ಅಂತಿಮವಾಗಿ ಅಳಿದುಳಿದ ಪ್ರಜ್ಞಾವಂತ ದಲಿತ ಚಳವಳಿಗಾರರಲ್ಲಿ ಪಂಚಮದ ಅಂತಃಸಾಕ್ಷಿ ವಿನಂತಿಸುವುದು ಏನು ಅಂದರೆ 1970ರ ದಶಕದ ಕಾಂಗ್ರೆಸ್ ಪಕ್ಷದ ಕರಾಳ ತುರ್ತು ಪರಿಸ್ಥಿತಿಯನ್ನು ಕರ್ನಾಟಕದ ದಲಿತರು ಯಶಸ್ವಿಯಾಗಿ ಎದುರಿಸಲು ಸಾಧ್ಯ ಆಗಿದೆ. ಯಶಸ್ವಿಯಾಗಿ ಎದುರಿಸ್ತು. ನಾವು ಪಂಚಮ ಪುಡಿ ಹುಡುಗರು ನಾವು ಎದುರಿಸಿದೋ ಅದನ್ನು ಯಶಸ್ವಿಯಾಗಿ ಅದನ್ನು ನಾವು ಎದುರಿಸಲು ಸಾಧ್ಯ ಆಯಿತು ಆವಾಗ. ಆದರೆ 1920ರ ದಶಕದಲ್ಲಿ ಎದುರಾಗುತ್ತಿರುವ RSSನ ವಿಷಕಾರಿ ವಿನಾಶಕಾರಿ ತುರ್ತು ಪರಿಸ್ಥಿತಿಯನ್ನು ಸರ್ವಸನ್ನದ್ಧರಾಗಿ ಎದುರಿಸಲಾಗದಿದ್ದರೆ
ದೇಶದ ದಲಿತರೆಲ್ಲರ ಸರ್ವನಾಶ ನಿಶ್ಚಿತವಾಗಿದೆ ಹಾಗೂ ಈ ಸರ್ವನಾಶ ವೇಗವಾಗಿ ಸನ್ನಿಹಿತವಾಗತೊಡಗಿದೆ ಎಂಬುದು ನಮ್ಮೆಲ್ಲರ ದೃಢವಾದ ನಂಬಿಕೆ ಅಂತ ನಾನು ತಿಳಿದಿದ್ದೇನೆ. ನಿಜ, ನಾವೆಲ್ಲ ಕಣ್ಣಾರೆ ನೋಡ್ತಾ ಇದ್ದೇವೆ. ಆದ್ದರಿಂದ ಎಲ್ಲ ಬಂಧುಗಳೇ, ಎಲ್ಲ ಚಳುವಳಿಗಾರ ಬಂಧುಗಳೇ, ಆದ್ದರಿಂದ ಈಗಲೂ ಕಾಲ ಮಿಂಚಿಲ್ಲ. ಈಗಲಾದರೂ ದಲಿತ ಚಳುವಳಿಗಾರರು ಈವರೆಗಿನ ತಮ್ಮೆಲ್ಲ ತಪ್ಪುಗಳನ್ನು ತಾವೇ ಕ್ಷಮಿಸಿಕೊಂಡು ದಲಿತ ಸಮುದಾಯದ ಅಂತಸ್ಸಾಕ್ಷಿಯ ಆರ್ತ ಮೊರೆಗೆ ಓಗೊಟ್ಟು ಮೈ ಕೊಡವಿ ಮತ್ತೊಮ್ಮೆ ಒಗ್ಗೂಡುವುದಕ್ಕೆ ದೃಢ ನಿಶ್ಚಯ ಮಾಡಬೇಕೆಂದು ಪಂಚಮ ವಿನಂತಿಸ್ತಾ ಇದೆ. ಈಗ ಬಿಡುಗಡೆಯಾಗಿರುವ ಪಂಚಮ ಪತ್ರಿಕೆಗಳ ಸಂಪುಟಗಳು, ಮುಕುಂದರಾಜ್ ಅವರೇ, ದಲಿತರ ಬಿಡುಗಡೆಯ ದಾರಿ ಮತ್ತು ಗುರಿಯ ಬಗ್ಗೆ ಸಮಗ್ರ ಒಳನೋಟಗಳನ್ನು ನೀಡಬಲ್ಲ ಮಾರ್ಗದರ್ಶಿ ಕೈಪಿಡಿಗಳಾಗಿ ಕಂಗೊಳಿಸ್ತಾ ಇದ್ದಾವೆ ಅಂತ ನಾನು ಘೋಷಣೆ ಮಾಡ್ತೇನೆ. ಇದನ್ನು ಆಗು ಮಾಡಿದಂಥ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರು ಮತ್ತು ಎಲ್ಲ ಗೆಳೆಯರಿಗೆ ನಾನು ವಿನಂತಿಸ್ತಾ ಇದ್ದೇನೆ. ಮತ್ತು ಕೊನೆಯದಾಗಿ ಪಂಚಮ ಪತ್ರಿಕೆಯ ವಿವರಗಳ ಬಗ್ಗೆ ನನ್ನ ಸ್ನೇಹಿತರು ಅನೇಕ ಜನರು ಮಾತಾಡ್ತಾರೆ. ಆ ವಿವರಗಳಿಗೆ ನಾನು ಹೋಗಿಲ್ಲ. ಅದರಲ್ಲಿ ಒಂದೇ ಒಂದು ವಿಷಯವನ್ನು ನಿಮ್ಮ ಮುಂದೆ ನಾನು ಹೇಳಬೇಕು. ಅದೇನು ಅಂದರೆ, ಜಿ ಮಾದೇಗೌಡರು ಮಂತ್ರಿಗಳಾಗಿದ್ದು, ಅವ್ರಿಗೆ ಗೊತ್ತಲ್ಲ, ಕೆಂಡ ಬೆಂಕಿ, ಅವರು ಭಾಳ ಪ್ರಭಾವಿ ಮಂತ್ರಿಯಾಗಿದ್ದಂಥ ಕಾಲ. ಅವರು ಒಬ್ಬ ದಲಿತ ನೌಕರನಿಗೆ ಬೋಳಿ ಮಗನೇ, ಸೂಳೆ ಮಗನೇ ಅಂತ ಬೈದು ಅವನಿಗೆ ಏಟನ್ನು ಕೂಡ ಹೊಡಿತಾರೆ ಜಿ ಮಾದೇಗೌಡರು. ಆವಾಗ ಪಂಚಮ ಪತ್ರಿಕೆ ಮುಖಪುಟದಲ್ಲಿ ಹಾಕತ್ತೆ, ಪಂಚಮ ಜಿ ಮಾದೇಗೌಡನಿಗೆ ಗೌಡರಿಗೆ ಅಲ್ಲ, ಜಿ ಮಾದೇಗೌಡನಿಗೆ ಯಾವುದರಿಂದ ಹೊಡೆಯಬೇಕು ಅಂತ ಕ್ವಶನ್ ಮಾರ್ಕ್ ಹಾಕಿ ಮೊದಲ ಪುಟದಲ್ಲಿ ಪ್ರಕಟಿಸ್ತೇವೆ. ಅಂಥ ನೈತಿಕ ಅಂತಸ್ಥೈರ್ಯ ಈ ಪಂಚಮಕ್ಕೆ ಇತ್ತು ಅನ್ನೋದನ್ನು ನಾನು ವಿನಂತಿ ಮಾಡ್ತಾ, ಎಲ್ಲರೂ ಪ್ರಾಜ್ಞರಿದ್ದೀರಿ. ನಿಮ್ಮ ಮುಂದೆ ಇವತ್ತು ಭಾಳ ವಿಶೇಷವಾದಂಥ ಸಭೆ. ಈ ಸಭೆಯ ಮುಂದೆ ನಾನು ಒಂದು ನಿರ್ಣಯವನ್ನು ಕೂಡ ಮಂಡಿಸ್ತಾ ಇದ್ದೇನೆ. ದಯಮಾಡಿ ಸಭೆ ಅದನ್ನು ಅನುಮೋದಿಸಬೇಕು, ಅದರ ಬಗ್ಗೆ ಸಾಧ್ಯವಾದರೆ ಚರ್ಚೆ ಮಾಡಬೇಕು ಅಂತ ಕೂಡ ನಾನು ವಿನಂತಿಸ್ತೇನೆ. ಅದು ಏನು ಅಂತ ಹೇಳಿದರೆ, ಪ್ರಿಯಾಂಕ್ ಖರ್ಗೆ ಗೃಹ ಮಂತ್ರಿ ರೀ ಅವರು, ಸರ್ಕಾರ ಅವರು RSSನ ನೋಂದಾವಣೆ ಕುರಿತು ಅಷ್ಟು ರಿಸ್ಕ್ ತಗೊಂಡು ಅದನ್ನು ಎದುರಿಸ್ತಾ ಇರುವಾಗ, ಒಬ್ಬ ದಲಿತ ಚಳುವಳಿಗಾರರು, ರೈತ ಚಳುವಳಿಗಾರರು, ಪ್ರಗತಿಪರ ಚಳುವಳಿಗಾರರು ಚಕಾರವನ್ನೇ ಎತ್ತಾ ಇಲ್ವಲ್ಲ. ನಾವೇನು ಇಡೀ ಕರ್ನಾಟಕದ ನಾವು ಬದುಕಿದ್ದೇವಾ ಅಂತ ಕೇಳ್ಕೋಬೇಕಾಗಿತ್ತು. ಈ ನತದೃಷ್ಟತೆಯ ಕಾರಣಕ್ಕೋಸ್ಕರನೇ ಕಲಬುರ್ಗಿ ಅವರನ್ನು ಬಹಿರಂಗವಾಗಿ ಬಂದು ಒಡೆದು ಸಾಯಿಸಿದಾಗ ಕೂಡ ನಮ್ಮ ಬಂಡಾಯ ಸಾಹಿತಿಗಳು, ಉಗ್ರ ಭಾಷಣ ಮಾಡುವ ಸಾಹಿತಿಗಳು ಎಲ್ಲೋಗಿದ್ರು? ಸತ್ತೋಗಿದ್ರ? ಒಬ್ಬ ಕೂಡ ಅದರ ಬಗ್ಗೆ ಮಾತಾಡಲಿಲ್ಲ. ಆ ಕಾರಣಕ್ಕೋಸ್ಕರವೇ ಒಬ್ಬೊಬ್ಬರನ್ನು ಹೊಡೆದಾಕಲಿಕ್ಕೆ ಶುರುವಾಗಿದ್ದಾರೆ. ನನಗನ್ನಿಸ್ತಾ ಇದೆ, ಪ್ರಿಯಾಂಕ್ ಖರ್ಗೆ ಅವರನ್ನು ನಾವು ಒಬ್ಬಂಟಿಯಾಗಿ ನಾವು ಬಿಟ್ಟದ್ದಾದರೆ ಪ್ರಿಯಾಂಕ್ ಖರ್ಗೆಯನ್ನು ಕೂಡ ಕಳ್ಕೊಳ್ತೇವೆ. ಅವು ವ್ಯಕ್ತಿಯಾಗಿ ಅಲ್ಲ, RSSನ ವಿರುದ್ಧ ಧ್ವನಿ ಎತ್ತಿದಂಥ ಆ ಧ್ವನಿಯನ್ನು ನಾವು ಎತ್ತಲಿಕ್ಕೆ ಮುಂದೆ ಸಾಧ್ಯ ಇಲ್ಲದ ರೀತಿಯಲ್ಲಿ ನಾವು ಅಂಥ ಶಕ್ತಿಗಳನ್ನೇ ಕಳ್ಕೊಳ್ತೇವೆ. RSS ಸ್ವಾತಂತ್ರ್ಯದ ನಂತರ ಗಾಂಧಿಯನ್ನು ಕೊಂದು
ಇಡೀ ದೇಶವನ್ನು ಭಯಭೀತರನ್ನಾಗಿಗೊಳಿಸಿ ಇದೇ ಕೆಲಸವನ್ನು ಮಾಡ್ತಾ ಬರ್ತಾ ಇದೆ. ಅದನ್ನು ನೋಡುತ್ತೆ, ಒಬ್ಬರನ್ನ ಹೊಡೆದಾಕತ್ತೆ ಇಂಪಾರ್ಟೆಂಟ್ ಆಗಿರೋರನ್ನ. ಅದಕ್ಕೆ ಯಾವ ಪ್ರತಿಕ್ರಿಯೆಯೂ ಬರಲಿಲ್ಲ ಅಂದರೆ ಆ ಕ್ಯೂನಲ್ಲಿರೋ ಅಂಥ ಇನ್ನೊಬ್ಬ ಮುಖ್ಯಸ್ಥನನ್ನು ಹೊಡೆದಾಕ. ಇದು ಸರಣಿ. ಈ ಬಗ್ಗೆ ದಲಿತ ಅಂತ ಇರ್ಬೋದು, ರೈತ ಅಂತ ಇರ್ಬೋದು, ಪ್ರಗತಿಪರ ಅಂತ ಇರ್ಬೋದು, ಬಂಡಾಯ ಅಂತ ಇರ್ಬೋದು, ನಾವು ನಾಚಿ ತಲೆ ತಗ್ಗಿಸ್ಬೇಕೋ ಏನು. ಆ ಕಾರಣಕ್ಕೋಸ್ಕರ ಭಾಳ ದೊಡ್ಡ ರಿಸ್ಕನ್ನು ಪ್ರಿಯಾಂಕ್ ಖರ್ಗೆ ಅವರು ತಗೊಂಡಿದ್ದಾರೆ. ಇವತ್ತಿನ ಸಭೆ ನನಗೆ ಗೊತ್ತಿಲ್ಲ, ತಾಂತ್ರಿಕವಾಗಿ ಇದು ಸಾಹಿತ್ಯ ಅಕಾಡೆಮಿಯ ಸಭೆ ಆಗಿದ್ದರೂ ಕೂಡ ಈ ಸಭಿಕರೆಲ್ಲರೂ ನಾವು ಈ ನಿರ್ಣಯವನ್ನು ಅನುಮೋದಿಸಬೇಕು ಅಂತ ನಾನು ಕೋರ್ತೇನೆ. ಪ್ರಿಯಾಂಕ್ ಖರ್ಗೆ ಅವರನ್ನು ಇಡೀ ಕರ್ನಾಟಕದ ಎಲ್ಲ ದಲಿತ ಸಾಹಿತಿಗಳು, ಚಳುವಳಿಗಾರರು, ಎಲ್ಲ ಪ್ರಜ್ಞಾವಂತರು ನಿಮ್ಮ ಜೊತೆಗಿದ್ದೇವೆ, ಎದರದೇ ನೀವು ಮುನ್ನಡೆಯಿರಿ ಅಂತ ನಾವು ಒಂದೇ ವಾಕ್ಯದ ನಿರ್ಣಯವನ್ನು ದಯಮಾಡಿ ಪಾಸ್ ಮಾಡಬೇಕು, ಅನುಮೋದಿಸಬೇಕು ಅಂತ ವಿನಂತಿ ಮಾಡಿ ನನ್ನ ಮಾತನ್ನು ಮುಗಿಸ್ತೇನೆ. ಅದಕ್ಕೆ ಮೊದಲೇ ಇರಲಿ, ಅದೇ ಓಕೆ 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 ಬಂಧುಗಳೇ, ಕೊನೆಯದಾಗಿ ಒಂದೇ ಒಂದು ಮಾತು ನಮ್ಮ ಅಧ್ಯಕ್ಷರನ್ನು ಕುರಿತು. ಅಧ್ಯಕ್ಷರು ಕೂಡ ಪಂಚಮ ಪತ್ರಿಕೆ ಸಂಪುಟಗಳು ಬಿಡುಗಡೆ ಆಗ್ತಾ ಇರುವ ಸಂದರ್ಭದಲ್ಲಿ ಅನೇಕ ಫೋನ್ ಕಾಲ್ಗಳು ಬರ್ತಾ ಇದ್ದಾವೆ ಅಂತ ಕೂಡ ಅವರು ಹೇಳಿದ್ದಾರೆ. ಇದು ಬಹಳ ಮಹತ್ವಪೂರ್ಣವಾದಂಥ ಒಂದು ಘಟನೆ ಪಂಚಮ ಅನ್ನುವಂಥದ್ದು. ಆ ಕಾರಣಕ್ಕೋಸ್ಕರ ನಾನು ವಿನಂತಿ ಮಾಡ್ತೇನೆ, ಇವತ್ತು ಎಲ್ರಿಗೂ ಮಾತಾಡಲಿಕ್ಕೆ ಅವಕಾಶ ಇಲ್ಲ. ಅರ್ಧ ದಿನದ 1.5 ಗಂಟೆ 2 ಗಂಟೆ ಕಾರ್ಯಕ್ರಮ. ಅದಕ್ಕೋಸ್ಕರ ನಾನು ವಿನಂತಿ ಮಾಡ್ತೇನೆ, 2 ದಿನಗಳ ವಿಚಾರ ಸಂಕಿರಣವನ್ನು ಪಂಚಮದ ತಾತ್ವಿಕತೆ ಮತ್ತು ಮರುಮುಟ್ಟು ಪಡೆಯಬೇಕಾದ ದಲಿತ ಚಳವಳಿ ಅಂತ ಹೇಳಿ 2 ದಿನಗಳ ವಿಚಾರ ಸಂಕಿರಣ, ರಾಜ್ಯ ಮಟ್ಟದ ವಿಚಾರ ಸಂಕಿರಣವನ್ನು ನಡೆಸಿ ಈ ಪಂಚಮ ಪತ್ರಿಕೆ ಜೊತೆ ಗುರುತಿಸ್ಕೊಂಡಿದ್ದಂಥ ಎಲ್ಲರನ್ನೂ ಆಹ್ವಾನಿಸಿ ಬೆಳಗ್ಗೆಯಿಂದ ಸಂಜೆಯ ತನಕ 2 ದಿನಗಳ ಕಾಲ ಅವರು ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಲಿಕ್ಕೆ ಅವಕಾಶ ಕೊಟ್ಟು ಅವುಗಳನ್ನು ದಾಖಲೀಕರಣ ಮಾಡಿ ನಿಮ್ಮ 2ನೇ ಮುದ್ರಣದಲ್ಲಿ, ಮರುಮುದ್ರಣದಲ್ಲಿ ಅವುಗಳ ಎಲ್ಲವನ್ನೂ ಸೇರಿಸಬೇಕು. ಮತ್ತು ಆ ಮೂಲಕ ಪಂಚಮದ ಅಂತಸ್ಸಾಕ್ಷಿ ಇಡೀ ಕರ್ನಾಟಕದ ಅಂತಸ್ಸಾಕ್ಷಿಯಾಗಿ ಮತ್ತೆ ಹೊಸ ಚಳವಳಿಗೆ ದಾರಿಯನ್ನು ತೋರಬೇಕು. ಅದು ಸಾಧ್ಯವಾಗಲಿ ಅಂತ ವಿನಂತಿ ಮಾಡಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.